ನಮಸ್ಕಾರ ವೀಕ್ಷಕರೇ, ನಮ್ಮ 2ನೇ ಸಂಚಿಕೆ ಬಂದಿದೀವಿ RJ ಫಿಟ್ನೆಸ್ಲಿ. ಸೊ ನಾವು ಅವಾಗ್ಲೇ ಮಾತಾಡ್ತಾ ನಮ್ಮ ಕೋಚ್ ಜೊತೆಲಿ ಅವ್ರು ಹೇಳಿದ್ರು, ಬಿಗಿನರ್ಸ್ ಡೈರೆಕ್ಟ್ ಆಗಿ ಬಂದಾಗ ಯಾರನ್ನು ನಾವು ಡೈರೆಕ್ಟ್ ಆಗಿ ಫ್ಲೋರ್ ಬಿಡಲ್ಲ. ಫಸ್ಟ್ ಅವರ ಬಾಡಿ ಅನಲೈಸ್ ಮಾಡ್ಕೊಳ್ತಾರೆ. ಅಂದ್ರೆ ಇವ್ರ ಬಾಡಿ ಯಾವ ತರ ಇದೆ, ಫ್ಯಾಟ್ ಎಷ್ಟಿದೆ, ಮತ್ತೆ ಇವ್ರು ಯಾವ ರೀತಿ ಎಕ್ಸರ್ಸೈಸ್ ಮಾಡ್ಬೇಕು, ಇವ್ರಿಗೆ ಎಷ್ಟು ನಾವು ಪ್ರೆಷರ್ ಹಾಕ್ಬೋದು, ಅಂದ್ರೆ ಯಾವ ತುಂಬಾ ಫಾಸ್ಟ್ ಆಗಿ ಯಾರು ಫ್ಯಾಟ್ ಲಾಸ್ ಮಾಡಕ್ ಆಗಲ್ಲ. ಸೊ ಆ ಬಾಡಿ ಅನಲೈಸ್ ಮಾಡೋದು ಹೇಗೆ, ಅಥವಾ ಈ ಬಾಡಿ ಮಾಸ್ ಇಂಡೆಕ್ಸ್ ಅಂತಾನೆ ಇರ್ತದೆ. ಸೊ ಅದನ್ನ ಯಾವ ರೀತಿ ಮಾಡ್ತಾರೆ, ಈ ಜಿಮ್ ಅಲ್ಲಿ ಸಪರೇಟ್ ಆಗಿ ಒಬ್ರು ಟ್ರೈನರ್, ಒಬ್ರು ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಅಂತಾನೆ ಇದ್ದಾರೆ. ಸೊ ಅವ್ರು ಬಂದು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇವಾಗ ನಮ್ಮ ಕೋಚ್ ಏನಿದ್ದಾರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಗುರುಜಿ. ಇವಾಗ ನಿಮಗೆ ಈ ಬಿಗಿನರ್ಸ್ ಬಂದು ಹೇಗೆ ಮಾಡಬೇಕು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನನಗೆ ಇಬ್ಬರು ಟ್ರೈನರ್ಸ್ನು ಹಂಗೆ ಪವರ್ಫುಲ್ಲಾಗಿ ಇಟ್ಟಿದ್ದೀವಿ, ಅಥ್ಲೆಟಿಕ್ಸ್ ಸರ್ಟಿಫಿಕೇಟ್ ಮಾಡಿರೋರನ್ನ. ಸೊ ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬಿಗಿನರ್ಸ್ಗೆ ಹೇಗೆ ಬಂದು BMI ತೆಗಿಬೇಕು, ಏನೇನು ಮಾಡ್ತಾರೆ. ನಮಸ್ಕಾರ ಗುರುಜಿ. ಇವರು ನಮ್ಮ ಅಭಿಷೇಕ್, ಇವರು ನಮ್ಮ ಬೆಂಜಮಿನ್. ಈಗ ನಮ್ಮ ಟ್ರೈನರ್ ಬಂದಿದ್ದಾರೆ. ಈಗ ನನ್ನ ಮೇಲೆ ಒಂದು ಪ್ರಯೋಗ ಮಾಡ್ತಾರೆ. ಬಾಡಿ ಮಾಸ್ ಇಂಡೆಕ್ಸ್ ಎಷ್ಟಿದೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಬನ್ನಿ ಸರ್. ಓಕೆ. ಸೊ ಫಸ್ಟ್ ನಾವು BMI ಚೆಕ್ ಮಾಡೋಕ್ಕೆ ಮುಂಚೆ ನಾವು ಒಬ್ಬರು ಪರ್ಸನ್ ಹೈಟ್ ಚೆಕ್ ಮಾಡಬೇಕು. ಸೊ ನಾವು ಹೈಟ್ ಚೆಕ್ ಮಾಡಿದ್ಮೇಲೆ ಸೊ ಹೈಟ್ನ ನಾವು ನೋಡಿಕೊಂಡು ನೆಕ್ಸ್ಟ್ ನಾವು BMI ಸ್ಟೇಜ್ಗೆ ಹೋಗಬೇಕು. ಸರ್ ನಿಮ್ಮ ಹೆಸರು? ದೀಪಕ್ ಗುರುಜಿ. ಇದರಲ್ಲಿ ನೆಸೆಸರಿ ಡೀಟೇಲ್ಸ್ ಫಿಲ್ ಮಾಡಬೇಕಾಗತ್ತೆ. ಸೊ ಅವರ ನೇಮ್, ಏಜ್, ಆಮೇಲೆ ಜೆಂಡರ್, ಆಮೇಲೆ ಹೈಟ್ ಬರುತ್ತೆ. ಸೊ ನಿಮ್ಮ ಏಜ್ 42. ಸೊ ಇದಾದಮೇಲೆ ಒಂದು ಯೂಸರ್ ಕ್ರಿಯೇಟ್ ಆಗುತ್ತೆ. ಸೊ ಯೂಸರ್ ಕ್ರಿಯೇಟ್ ಆದಮೇಲೆ ನಾವು ವೆಯ್ಟ್ ಚೆಕ್ ಇನ್ ಮಾಡಬೇಕು. ಸೊ ನಿಲ್ಕೊಳ್ಳಿ, ಫೋಕಸ್. ಸೊ ನಿಮ್ಮ ಕಾಲು ಬಂದ್ಬಿಟ್ಟು ಅರ್ಧ ಈ ಎರಡು ಎಲೆಕ್ಟ್ರೋಡ್ಸ್ ಇರುತ್ತೆ. ಸೊ ಅರ್ಧ ನಿಮ್ಮ ಇರಬೇಕು. ಸೊ ಇಲ್ಲಿ ವೆಯ್ಟ್ ನಿಮ್ಗೆ ಗೊತ್ತಾಗುತ್ತೆ 78.7. ಸೊ ತಿರ್ಗಾ ನಿಮಗೆ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋಕ್ಕೆ ರೀವೇ ಮಾಡಬೇಕು. ಸೊ ರೀವೇ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಹೋಗಬೇಕು. ಸೊ ನೆಕ್ಸ್ಟ್ ಸ್ಟೇಜ್ನಲ್ಲಿ ಏನು ಮಾಡಬೇಕು, ತಿರ್ಗಾ ನೆಕ್ಸ್ಟ್ ಕೊಟ್ಟ ಮೇಲೆ ಈ ಹ್ಯಾಂಡಲ್ಸ್ನ ಎತ್ತಿ ಕೈನಲ್ಲಿ ಹಿಂಗೆ ಇಟ್ಕೊಳ್ಬೇಕು. ಎರಡು ಕಡೆನ ಎತ್ಕೊಳ್ಳಿ, ಸ್ಟ್ರೈಟಾಗಿ ನಿಂತ್ಕೊಳ್ಳಿ. ಸೊ ಈ ಪ್ರೋಸೆಸ್ ಬಂದು ನಿಮಗೆ ಒಂದು 10 to 15 ಸೆಕೆಂಡ್ಸ್ ತಗೊಳುತ್ತೆ. ಸೊ ಈ BMIನಲ್ಲಿ ನಿಮಗೆ ಫ್ಯಾಟ್, ವಾಟರ್ ಕಂಟೆಂಟ್, ಪ್ರೋಟೀನ್ ಕಂಟೆಂಟ್ ಎಲ್ಲ ಗೊತ್ತಾಗುತ್ತೆ. ಸೊ ಇದು ನಿಮಗೆ ಒಂದು ಪ್ರಿಂಟ್ಔಟ್ ಕೂಡ ನಾನು ತೆಗೆದು ತೋರಿಸ್ತೀನಿ ನಿಮಗೆ. ಈಗ ನನ್ನ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಏನಿದೆ, ನನ್ನ ಕಂಪ್ಲೀಟ್ ಬಾಡಿ ಜಾತಕ ಬಂದಿದೆ. ಸೊ ಯೂಶಲಿ ನಾವೆಲ್ಲರಿಗೂ ಜಾತಕ ನೋಡಿ ನಮ್ಮ ಪ್ರಿಡಿಕ್ಷನ್ಸ್ ನ ಕೊಡ್ತಾ ಇರ್ತೀವಿ. ಸೊ ಈಗ ನನ್ನ ಫಿಸಿಕಲ್ ಯಾವ ರೀತಿ ಇದೆ ಅನ್ನೋದನ್ನ ಈಗ ನಮ್ಮ ಕೋಚ್ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಬನ್ನಿ. ಸೊ ನಮ್ಮ ಗುರುಜಿ ಅವ್ರದ್ದು ಇವಾಗ ನಾವು BMI ತೊಗೊಂಡಿದ್ದೀವಿ. ಸೊ ಇದು BMI ಏನಕ್ಕೆ ತೊಗೊಳ್ತೀವಿ ಅಂದರೆ ಬಾಡಿನಲ್ಲಿರೋ ಏನೋ ಇದೆ, ಫ್ಯಾಟ್ಸ್ ಏನಿದೆ, ಮಸಲ್ ಏನಿದೆ, ಸೊ ಆ ಥರ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೀವು ಬರ್ತೀರಾ, ನಿಮ್ಮ ಬಗ್ಗೆ ನಮ್ಗೆ ಏನೋ ಗೊತ್ತಿರಲ್ಲ, ಐಡಿಯಾ ಗೊತ್ತಿರಲ್ಲ. ಸೊ ನಿಮ್ದು ಏನು ಬೇಸಿಕ್ ಕ್ಯಾಲರಿ ಇಂಟೇಕ್ ಇರುತ್ತೆ, ನೀವು ಬೇಸಿಕ್ ಆಗಿ ಏನು ನಿಮ್ಮದು ಇದರಲ್ಲಿ ಗೊತ್ತಾಗುತ್ತೆ. ನಿಮ್ಮ ವೆಯ್ಟ್ ಪ್ರಕಾರ ನೀವು ಎಷ್ಟು ವೆಯ್ಟ್ ಇರಬೇಕು, ಎಷ್ಟು ಮಸಲ್ ಇರಬೇಕು, ಎಷ್ಟು ಫ್ಯಾಟ್ ಇರಬೇಕು. ಸೊ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಮೇಯ್ನ್ ನಿಮ್ಮ ಕಂಟೆಂಟ್ಸ್ ಏನು ಬರುತ್ತೆ ಅಂದರೆ ನಿಮಗೆ ಪ್ರೋಟೀನ್ ಅಂತ ಒಂದು ಕಂಟೆಂಟ್ ಬರುತ್ತೆ. ಪ್ರೋಟೀನ್, ವಾಟರ್, ಆಮೇಲೆ ನಿಮಗೆ ಇರೋ ಸಾಲ್ಟ್ಸ್, ಆಮೇಲೆ ಫ್ಯಾಟ್, ಆಮೇಲೆ ಮಸಲ್ ಎಲ್ಲದು ಬಂದು BMI ಇಂಡೆಕ್ಸ್ ಒಂದೇ ಥರ ಇರಲ್ಲ. ಲೈಕ್ ಡಿಫರ್ ಆಗುತ್ತೆ. ಅವ್ರ ಹೈಟು ವೆಯ್ಟ್ ಪ್ರಕಾರ ಡಿಫರ್ ಆಗುತ್ತಾ ಹೋಗುತ್ತೆ. ಸೊ ಎವ್ರಿ ಒನ್ ಇಸ್ ನಾಟ್ ಪರ್ಫೆಕ್ಟ್, ಯಾರು ಪರ್ಫೆಕ್ಟ್ ಅಂತ ಇಲ್ಲ. ಸೊ ಇದೇ ನಿಮಗೆ BMI ಇಂಡೆಕ್ಸ್ ಅಂತ ಆಗುತ್ತೆ. ಸೊ ನಾವು ಇವಾಗ ಗುರುಜಿ ಅವ್ರದ್ದು BMI ತೊಗೊಂಡಿದ್ದೀವಿ. ಸೊ ಅವ್ರದ್ದು ಪೇಪರ್ನಲ್ಲಿ ಇವಾಗ ನಮ್ಮ ಫಸ್ಟ್ ಪಾಯಿಂಟ್ ಇದ್ರಲ್ಲಿ ಗೊತ್ತಾಗೋದು ನಿಮ್ಗೆ ಬಂದ್ಬಿಟ್ಟು ಹ್ಯೂಮನ್ ವಾಟರ್ ಬಾಡಿ ಕನ್ಸಪ್ಷನ್ ಅಂತ. ಸೊ ಅದ್ರಲ್ಲಿ ನಿಮಗೆ ಆವ್ರೇಜ್ ಕೊಟ್ಟಿರ್ತಾರೆ. ಸೊ ಈ ಇದನ್ನಲ್ಲಿಂದ ಒಂದು ಇದು ಕಂಟೆಂಟ್ ಒಂದು ಸ್ಕೇಲ್ ಕೊಟ್ಟಿರ್ತಾರೆ. ಆ ಸ್ಕೇಲ್ ಒಳಗಡೆ ಅವ್ರದ್ದು ಇರ್ಬೇಕಂತ. ಇವಾಗ ನಮ್ಮ ಗುರುಜಿ ಅವ್ರದ್ದು 33.3 ಇದೆ ವಾಟರ್ ಇಂಟೇಕ್. ಸೊ ಅದು ಒಂದು 31.8 ಇಂದ 38.2 ತನಕ ಇರಬೇಕು. ಸೊ ಅದೇ ಥರ ನಿಮ್ಗೆ ಪ್ರೋಟೀನ್ ಅಂತ ಇರುತ್ತೆ. ಪ್ರೋಟೀನ್ ಗುರುಜಿ ನಾರ್ಮಲ್ ಇದೆ. ಏನಂದರೆ ನಮ್ಮ ಗುರುಜಿ ಅವ್ರದ್ದು 2 months ಬ್ರೇಕ್ ತೊಗೊಂಡಿರೋದ್ರಿಂದ ಸ್ವಲ್ಪ ಫ್ಯಾಟ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಷ್ಟೇ. ಸೊ ಅವ್ರ ಮಸಲ್ ಬಂದು ನಾರ್ಮಲಾಗಿ ಚೆನ್ನಾಗಿದೆ, ಗುಡ್ ಕ್ವಾಲಿಟಿ ಆಗಿದೆ. ಆಮೇಲೆ ಅವ್ರ ಕ್ಯಾಲರಿ ಇಂಟೇಕ್ ಬಂದ್ಬಿಟ್ಟು 1350 ಬರುತ್ತೆ. ಅವ್ರಿಗೆ ಏನು ಸ್ವಲ್ಪ ಫ್ಯಾಟ್ ಇಂದಂದರೆ ಲೈಕ್ 2 months ಬ್ರೇಕಿಂದ ಸ್ವಲ್ಪ ಫ್ಯಾಟ್ ಇನ್ಕ್ರೀಸ್ ಆಗಿದೆ. ಸೊ ಅದು ನಾವು ತಿರ್ಗಾ ಅವ್ರ ಟ್ರೈನಿಂಗ್ ಕಂಟಿನ್ಯೂ ಮಾಡಿದ್ರೆ ಅದು ಸರಿ ಆಗುತ್ತೆ. ಸೊ ಗುರುಜಿ ನಿಮ್ದು ಬಂದು ಎಲ್ಲ ನಾರ್ಮಲ್ ಇದೆ. ಲೈಕ್ ಪ್ರೋಟೀನ್, ವಾಟರ್ ಎಲ್ಲ ನಾರ್ಮಲ್ ಇದೆ. ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಫ್ಯಾಟ್ ಕಂಟ್ರೋಲ್ ಮಾಡಿದ್ರೆ ಆಗುತ್ತೆ. ನಿಮ್ಮ 2 months ಬ್ರೇಕಿಂದ ನಿಮ್ಗೆ ಆಗಲಿಲ್ಲ. ಸೊ ಇವಾಗ ನೀವು ಟ್ರೈನಿಂಗ್ ತಿರ್ಗಾ ಸ್ಟಾರ್ಟ್ ಮಾಡಿದ್ರೆ ನಿಮ್ದೆಲ್ಲ ನಾರ್ಮಲಾಗಿ ಬಂದ್ಬಿಡುತ್ತೆ ಅಷ್ಟೇ. ನಿಮ್ಗೆ ಏನು ಪ್ರಾಬ್ಲಮ್ ಅಂತೂ ಇಲ್ಲ ನಿಮಗೆ. ಥ್ಯಾಂಕ್ ಯು.